ಆ ದಿವ್ಯ ಈ ಮನೆಗೆ ಬರಬಾರ್ದು, ಯಾವತ್ತು ಬರ್ದಿರೋ ಹಾಗೆ ಮಾಡ್ಬೇಕು. ಇದೇನಮ್ಮ, ದಿವ್ಯಾ ಅಂದ್ರೆ ಜೈಗೆ ಇಷ್ಟ ಅಲ್ವಾ? ಆ ಇಷ್ಟನ ದೂರ ಮಾಡ್ಬೇಕು, ಜೈ ಮನ್ಸು ಜೂರಾಗ್ಬೇಕು. ಅದು ಕಷ್ಟನಮ್ಮ, ಜೈಗೆ ದಿವ್ಯ ಅಂದೇ ಪ್ರಾಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಜೈ ದಿವ್ಯಾನ ಮರಿಲಿಲ್ಲ ಅಂದ್ರೆ ನಮ್ ಮದ್ವೆ ನಡೆಯಲ್ಲ. ಜೈ ಮನ್ಸಿಂದ ದಿವ್ಯಾನ ಡಿಲೀಟ್ ಮಾಡ್ಬೇಕು. ಅದಷ್ಟು ಈಸಿ ಅಲ್ಲಮ್ಮ. ಜೈ ಗಂಗಾನ ಹೇಗ್ ಪ್ರೀತಿಸ್ತಿದ್ನೋ ದಿವ್ಯನು ಹಾಗೆ ಪ್ರೀತಿಸ್ತಿದ್ದಾನೆ. ಅದು ನನಗೂ ಗೊತ್ತು. ಆ ದಿವ್ಯ ಈ ಮನೆಗೆ ಬರ್ಲಿಲ್ಲ ಅಂದ್ರೆ ಜೈ ದಿವ್ಯಾನ ಮರ್ತೋಗ್ತಾನೆ, ನನ್ ಜೊತೆ ಮದ್ವೆಗೆ ಒಪ್ಕೋತಾನೆ. ದಿವ್ಯ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಜೈಯೇ ದಿವ್ಯ ಹತ್ರ ಹೋಗ್ತಾನೆ. ಹೋಗಲ್ಲ. ಯಾಕೆ ಅಂದ್ರೆ ಅಲ್ಲಿ ಅಭಿ ಇದ್ದಾನೆ. ಅಭಿಗೆ ಜೈ ಅಂದ್ರೆ ದ್ವೇಷ. ಅದನ್ನ ನೀವು ಇನ್ನಷ್ಟು ಹೆಚ್ಚಿಸಿ. ದಿವ್ಯ ಇಲ್ಲಿಗೆ ಬರ್ದಾಗೆ ಅಭಿ ಅಡ್ಡಿ ಮಾಡೋ ಹಾಗೆ ಮಾಡ್ಬೇಕು. ಆಲ್ರೆಡಿ ಆ ಕೆಲಸ ಮಾಡಿದೀವಿ ನಿತ್ಯ. ಅದಕ್ಕೆ ಜೈಗೆ ಶೇಕ್ ಹ್ಯಾಂಡ್ ಕೊಟ್ಟ ಅಭಿ ಮೊನ್ನೆ ಜೈ ಜೊತೆ ಜಗಳ ಮಾಡ್ದ. ಅವ್ರ ಮಧ್ಯ ಜಗಳಗಳು ಇನ್ನೂ ಆಗ್ಬೇಕು. ಜೈ ಮನ್ಸು ಚೂರಾಗ್ಬೇಕು. ಆ ಮಕ್ಕಳನ್ನ ನೋಡಿದ್ರೇನೆ ಅಸಹ್ಯ ಹುಟ್ಟಬೇಕು. ಆಗ್ಲೇ ಜೈಗೆ ನನ್ ಮೇಲೆ ಪ್ರೀತಿ ಹುಟ್ಟುತ್ತೆ. ಇದೆಲ್ಲ ಆದಷ್ಟು ಬೇಗ ನಡಿಬೇಕು. ಯಾಕಷ್ಟು ಅವಸರ ಪಡ್ತಿದ್ಯಾ? ಹಾಯ್, ನೀನ್ ಹೇಳ್ದಷ್ಟು ಬೇಗ ಯಾವ್ದು ನಡೆಯಲ್ಲ ಅಲ್ವಾ? ನಡಿಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆ ಗಂಗಾ ಬದುಕೆ ಇದ್ದಾಳೆ ಅಂತ ನನ್ ಮಾಮ್ ಡೌಟ್ ಪಡ್ತಿದ್ದಾಳೆ. ಅದು ನಿಜಾನೇ ಅಂತ ನನಗೂ ಅನ್ನಿಸ್ತಿದೆ. ಆ ಗಂಗಾ ಇಲ್ಲಿಗೆ ಬರೋ ಅಷ್ಟ್ರಲ್ಲಿ ನನಗೂ ಜೈಗೂ ಮದ್ವೆ ಆಗೋಗ್ಬೇಕು. ಅಂದ್ರೆ ಆ ಮಕ್ಕಳು ಜೈ ಹತ್ರದಿಂದ ದೂರ ಆಗ್ಬೇಕು. ಐಡಿಯಾ ಚೆನ್ನಾಗೇ ಇದೆ, ಆದ್ರೆ ಸಮಸ್ಯೆ ಕೂಡ ಇದೆಯಮ್ಮ. ಐ ಡೋಂಟ್ ಕೇರ್. ಅಜ್ಜಿ, ಆಂಟಿ, ನಾಣಿ ಇವರು ನನ್ನ ಮದ್ವೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಮಕ್ಕಳು ಈ ಮನೆಗೆ ಬರ್ಲಿಲ್ಲ ಅಂದ್ರೆ, ಜೈ ಅವ್ರನ್ನ ಭೇಟಿ ಮಾಡಿಲ್ಲ ಅಂದ್ರೆ ಅಜ್ಜಿ ಮೇಲೆ ನಾನು ಒತ್ತಡ ಹಾಕಿ ನಮ್ಮ ಮದ್ವೆ ಬೇಗ ಮಾಡೋ ಹಾಗೆ ಮಾಡ್ತೀನಿ. ಆದ್ರೆ ಆ ಮಕ್ಕಳು ಇಲ್ಲಿಗೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ನನ್ನ ಮಾಮ್ ಮಾಡ್ದಿರೋ ಕೆಲ್ಸನ ನೀವು ಅಜ್ಜಿ ಮಾಡಿ. ಮೇಕ್ ಇಟ್ ಫಾಸ್ಟ್. ನಿತ್ಯ ನಮ್ಗೆ ಕೆಲಸ ಹೇಳಿದ್ರೂನು ಹೆಲ್ಪ್ ಮಾಡಿದ್ದಾಳೆ ಚಂದ್ರಿಕಾ. ಮಕ್ಕಳು ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಗಂಗಾ ಕೂಡ ಬರಲ್ಲ. ಅಂದ್ರೆ ನಮ್ಗೆ ಗಂಗಾ ಟೆನ್ಷನ್ ತಪ್ತು ಅಂತ ಆಯ್ತು. ದಿವ್ಯಾ ಇಲ್ಲಿಗೆ ಬರ್ಬೇಕು. ಅದೇನೆ, ನಿತ್ಯ ಬೇಡ ಅಂದ್ಲು ಅಲ್ವಾ? ಅದು ಅವಳ ಸ್ವಾರ್ಥ. ನಮಗೂ ಒಂದು ಸ್ವಾರ್ಥ ಇದೆಯಲ್ಲ, ಆ ಸ್ವಾರ್ಥಕ್ಕೋಸ್ಕರ ದಿವ್ಯಾನ ಇಲ್ಲಿ ಕರ್ಸೋಣ. ನಮ್ ಸ್ವಾರ್ಥ ಏನ್ ಚಂದ್ರಿಕಾ? ನಮ್ ಸ್ವಪ್ನಾಗೂ ಜೈಗೂ ಮದ್ವೆ ಮಾಡೋದು. ಅದಕ್ಕೆ ನಿತ್ಯ ಒಪ್ಕೊಬಿಡ್ತಾಳ? ಅದಕ್ಕೆ ಅವಳನ್ ಕರ್ಸೋಣ. ಏನೋ ನಿತ್ಯ ಮಾತ್ ಮೀರೋದಾ? ಅದ್ ಸಾಧ್ಯ ಆಗೋ ಕೆಲ್ಸನಾ? ದಿವ್ಯಾ ಮನೆಗ್ ಬಂದ್ರೆ ಸಾಧ್ಯ ಆಗತ್ತೆ. ಹೇಗ್ ಚಂದ್ರಿಕಾ? ದಿವ್ಯಾ ಬಂದ್ರೆ ಜೈ ದಿವ್ಯಾ ಯೋಚನೆಲೇ ಇರ್ತಾನೆ. ನಿತ್ಯ ಜೊತೆ ಮದ್ವೆಗೆ ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ. ನಿತ್ಯ ಕಾಲ್ ಸವಿಯೋ ಹಾಗೆ ಈ ಮನೆ ಸುತ್ತ ತಿರ್ಗಿ ಸುಸ್ತಾಗ್ತಾಳೆ. ಅಷ್ಟ್ರೊಳಗಡೆ ನಮ್ ಮುದ್ಕಿಗೆ ರೂಪಾಗೆ ಹೇಳಿ ನಿತ್ಯಾಗೆ ಬೇರೆ ಸಂಬಂಧ ನೋಡೋಣ. ಬೇಜಾರಲ್ಲಿರೋ ನಿತ್ಯ ಬೇರೆ ಸಂಬಂಧನ ಮದ್ವೆ ಆಗಿ ಹೊರಟೋಗ್ತಾಳೆ. ಆಮೇಲೆ ನಾವು ನಮ್ ಜೈಗೆ ದಿವ್ಯಾನ ದೂರ ಮಾಡೋಣ, ನಮ್ ಸ್ವಪ್ನನ ಹತ್ರ ಮಾಡೋಣ, ಇಬ್ಬರಿಗೂ ಮದ್ವೆ ಮಾಡೋಣ. ಆಮೇಲೆ ಈ ಆಸ್ತಿಗೆಲ್ಲ ನಾವು ವಾರಸ್ದಾರರಾಗೋಣ. ಇದೆಲ್ಲ ನಡೆಯೋ ಹೊತ್ತಿಗೆ 1000 ಎಪಿಸೋಡ್ ಆಗುತ್ತೆ.
ಅಷ್ಟರಲ್ಲಿ ನಮ್ಮ ನಾಟಕ ನಿತ್ಯಗೆ ಗೊತ್ತಾದ್ರು, ಗಂಗಾಗೆ ಹಳೆ ನೆನಪು ಬಂದ್ರು, ನಮ್ಮ ಎಪಿಸೋಡ್ ಎಂಡ್ ಆಗುತ್ತೆ. ನಿತ್ಯಗೆ ನಿಜ ಗೊತ್ತಾಗೋದು, ಗಂಗಾಗೆ ಹಳೆದು ನೆನ್ಪಿಗೆ ಬರೋದು, ಈ ಎರಡು ಇಷ್ಟು ಬೇಗ ನಡೆಯೋದು ಇಲ್ಲ, ನಡೆಯೋಕ್ ಬಿಡೋದು ಇಲ್ಲ. ಸ್ವಪ್ನನ ಮನೆ ಸೊಸೆಯಾಗಿ ಮಾಡೋದೇ ನಮ್ಮ ಟಾರ್ಗೆಟ್. ಅಂದ್ರೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಚಂದ್ರಿಕಾ? ಹೆತ್ತು ಮಗಳಿಗೋಸ್ಕರ ಅಷ್ಟು ರಿಸ್ಕ್ ತಗೊಳಲ್ವಾ? ಇಷ್ಟು ಎಪಿಸೋಡ್ಸ್ ಆಗ್ತಿದ್ರು ಇನ್ನೂ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಕಮಿಡಿಯನ್ ಆಗಿ ಉಳ್ಕೋತೀರಾ? ವಿಲನಿಸಮ್ ಮಾಡಲ್ವಾ? ಬೆಸ್ಟ್ ವಿಲನ್ ಅವಾರ್ಡ್ ತಗೊಳಲ್ವಾ? ಚಪ್ಪಾಳೆ ತಗೊಳಲ್ವಾ? ನೀನ್ ಹೇಳ್ತಿದ್ರೆ ಟೆಂಪ್ಟಿಂಗ್ ಆಗಿದೆ, ಮಾಡೋದಿಕ್ಕೆ ಟೆನ್ಷನ್ ಆಗ್ತಿದೆ. ಧೈರ್ಯ ಸಾಹಸೇ ಲಕ್ಷ್ಮಿ ಅಂತ ಹೇಳಿದ್ದಾರೆ. ಧೈರ್ಯದಿಂದ ನನ್ನ ಜೊತೆ ನಡೀರಿ. ಈ ಮನೆ ಅಳಿಯನ್ನ ಇಂದ್ರಸೇನನಾಗಿ ಮಾಡ್ತೀನಿ. ಹೇಳೋ ಅಷ್ಟು ಬುದ್ಧಿವಂತಿಕೆ ನಮಗಿರುತ್ತೆ. ಯು ಹ್ಯಾವ್ ಟು ಬಿಲೀವ್ ಶೇಖರ್, ಯು ಹ್ಯಾವ್ ಟು. ನೀವು ಏನು ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಸರ್. ನನಗೆ ಯಾಕೆ ಹೊಡಿತಾ ಇದ್ದೀರಾ? ರೇ ಏನಯ್ಯ ಸ್ವಾಮಿ, ಟಪ 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 ಅಂತ ಹೊಡಿಯೋಕ್ಕೂ ಮುಂಚೆ ಯಾಕೆ ಹೊಡಿತಿದೀನಿ ಅಂತ ಹೇಳಿ ಹೊಡಿಬೇಕು ಅಲ್ವಾ? ಹೇಳಲಿಲ್ವಾ? ಹೇಳಿದೆ ಸರ್, ತುಂಬ ಸಲ ಕೇಳಿದೆ ಕೂಡ. ಓ ಅದೇನಯ್ಯ ಶೇಖರ್, ನಮ್ಮವ್ರು ನಿನ್ನ ಪದೇ 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 ಕೇಳಿದ್ರಂತಲ್ಲಯ್ಯ. ಹೀಗೆ ಹಠ ಮಾಡ್ದೆ ಅನ್ಕೋ ಸತ್ ಹೋಗ್ತೀಯಾ. ನೀವು ಕೇಳ್ತಿರೋ ವ್ಯಕ್ತಿ ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಶೇಖರ್, ಸುಳ್ಳು ಹೇಳಬೇಡ, ಹೆಣ್ಮಕ್ಳು ಹುಡ್ತಾರೆ. ನೀನು ಅವ್ರನ್ನ ಬೆಳೆಸಿ ಪೋಷಿಸೋದಕ್ಕೆ ನೀನು ಬದುಕಿರೋದು ಇಂಪಾರ್ಟೆಂಟು, ರೈಟ್? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಉಶ್, ನಿನಗೆ ಗೊತ್ತಿಲ್ವೋ ಇಲ್ಲ ಮರ್ತೋಗಿದ್ಯೋ? ಎಲ್ಲ ನೆನಪು ಮಾಡಿಸ್ತೀನಿ. 7 ವರ್ಷದ ಹಿಂದೆ ರಾಮಾಪುರದ ಹತ್ರ ಒಂದು ಆಕ್ಸಿಡೆಂಟ್ ನಡೀತು. ಒಬ್ಳು ಪ್ರೆಗ್ನೆಂಟ್ ಲೇಡಿ ಬೆಟ್ಟದ ಮೇಲಿಂದ ಬಿದ್ದೋದ್ಲು. ಅವಳನ್ನ ನಿಮ್ಮ ದೊಡ್ಡಪ್ಪ ಕಾಪಾಡಿ ಮನೆಗೆ ಕರ್ಕೊಂಬಂದ್ರು. ಆಮೇಲೆ ಅವಳನ್ನ ನೀನು ಬೆಂಗಳೂರಿಗೆ ಕರ್ಕೊಂಬಂದೆ. ಎಲ್ಲೋ ಭದ್ರವಾಗಿಟ್ಟಿದ್ಯಾ? ಎಲ್ಲಿದ್ದಾರೆ? ಅವಳನ್ನ ಬೆಂಗಳೂರಲ್ಲಿ ರಿಸೀವ್ ಮಾಡ್ಕೊಂಡು ಮಾತು ನಿಜಾನೇ ಸರ್. ಒಂದು ಮನೆ ಕೆಲಸ ಕೂಡ ನೋಡಿದೆ. ಅದಾದ್ಮೇಲೆ ಅವಳು ಏನಾದ್ಲು ಅಂತ ನನಗೆ ಗೊತ್ತಿಲ್ಲ ಸರ್. ಏನು ಹುಚ್ಚಿನ ತರ ಕಾಣಿಸ್ತಾ ಇದೆ ನನಗೆ? ಆ ಹುಡುಗಿ ಯಾರು ಅಂತ ಗೊತ್ತಾ ನಿಂಗೆ? ಕೋಟ್ಯಾಧಿಪತಿ. ಏನ್ ಸರ್ ನೀವು ಹೇಳ್ತಿರೋದು? ಅವಳ ಹೆಸರು ಅಲುಮೇಲು ಗಂಗಮ್ಮ. ಸೂರ್ಯವಂಶದ ಜೈಸೂರ್ಯ ಅವ್ರ ಹೆಂಡತಿ. ಈ ರಾಜ್ಯದಲ್ಲೇ ನಂಬರ್ 1 ಬಿಸ್ನೆಸ್ ವಿಮೆನ್ ರೂಪಾ ಶ್ರೀನಿವಾಸ್ ಅವ್ರ ಮಗಳು. ನೀನು ಹೇಳ್ದಾಗೆ ಇದು ಚಿನ್ನದ ಉಂಗ್ರ ಅಲ್ಲ, ತುಂಬ ಬೆಲೆ ಬಾಳೋ ಉಂಗ್ರ ಇದು. ಕೋಟ್ಯಾಧಿಪತಿಗಳು ಮಾತ್ರನೇ ಈ ಉಂಗ್ರ ತಗೊಳ್ಳೋದು. ಅವಳು ಸತ್ತೋಗಿದ್ದಾಳೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ನಿಮ್ ದೊಡ್ಡಪ್ಪ ಜೈಸೂರ್ಯ ಮನೆಗೆ ಹೋಗಿ ಅಲ್ಲೇನೋ ನೋಡಿ ಪ್ಯಾರಾಲಿಸಿಸ್ ಬಂದಿದೆ. ಅವ್ರು ನಂಗೇನೋ ಹೇಳಬೇಕು ಅಂತ ಟ್ರೈ ಮಾಡಿದ್ರು. ನೀನು ಅವಳಿಗೆ ಒಳ್ಳೇದು ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ, ಆದರೆ ಕೆಟ್ಟದ್ದು ಮಾಡ್ತಾ ಇರೋದು. ನೋಡು,
ನೀನು ಆ ಹುಡುಗಿ ಬಗ್ಗೆ ಹೇಳ್ದೆ ಅನ್ಕೋ, ನಾವು ಅವಳನ್ನ ಅವಳ ಕುಟುಂಬಕ್ಕೆ ಸೇರಿಸ್ತೀವಿ. ಅರ್ಥ ಆಯ್ತಾ? ಹೇಳ್ತೀನಿ ಸರ್, ಅವಳ ಬಗ್ಗೆ ಹೇಳ್ತೀನಿ. ಸ್ವಾಮಿ, ಶೇಖರು ಇವಾಗ ದಾರಿಗೆ ಬಂದ. ಹಾ ಶೇಖರ್, ಸರ್ ನಾನು ನಿನ್ಗೊಂದು ಫೋಟೋ ತೋರಿಸ್ತೀನಿ. ನೀನ್ ಸೇವ್ ಮಾಡಿದ್ದು ಅವಳನ್ನ ಅಲ್ವಾ, ಅದನ್ನ ಹೇಳು ಸಾಕು. ಆಗಲಿ ಸರ್. ಇಲ್ಲಿ ನೋಡು. ಹಾ ಹೇಳು ಶೇಖರ್. ಶೇಖರ್ ಹೇಳು. ಇವಳೇ ಅಲ್ವಾ? ಸರಿಯಾಗಿ ನೋಡಿ ಹೇಳು. ಏಯ್ ಏಯ್, ಏನಾಗಿದೆ ಶೇಖರ? ಏನಾಯ್ತು ಶೇಖರ್? ಸರ್ ಇವನ್ ಪ್ರಜ್ಞೆ ಕಳ್ಕೊಂಡ ಸರ್. ಅಯ್ಯೋ, ಅದೇನೋ ಹೇಳ್ಬಿಟ್ಟು ಪ್ರಜ್ಞೆ ಹೋಗೋದಿತ್ತಲ್ಲಯ್ಯ. ಅಂದ್ರೆ ನಾವು ತುಂಬಾ ಹೊಡೆದಿದ್ದೀವಲ್ಲ ಸರ್. ಹೋಗಯ್ಯ ಹೋಗು, ಮೊದಲು ಡಾಕ್ಟರ್ನ ಕರ್ಕೊಂಬ. ಹೋಗು 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 ಹೋಗೋಗು. ಅರೆ ಕರೆಕ್ಟ್ ಟೈಮ್ಗೆ ಹೀಗೆ ಪ್ರಜ್ಞೆ ಕಳ್ಕೊಂತಾನಲ್ಲ, ನನಗೆ ಅರ್ಥ ಆಗ್ತಿಲ್ಲ ಇದು. ಹಾ ಡಾಕ್ಟರ್ ಬಂದ್ರಾ? ಡಾಕ್ಟರ್, ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನೀವು ಕೊಡೋ ಟ್ರೀಟ್ಮೆಂಟು ಬಾಡಿಲಿ ಸರ 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 ಅಂತ ಹೋಗಿ ಅವನಿಗೆ ಪ್ರಜ್ಞೆ ಬಂದು ಎಲ್ಲ ಹೇಳ್ಬಿಡ್ಬೇಕು. ಪ್ರಯೋಜನ ಇಲ್ಲ ಸರ್. ಅಂದ್ರೆ ಹೋಗ್ಬಿಟ್ನ ಏನು? ಇಲ್ಲ, ತುಂಬ ಸ್ಟ್ರೈನ್ ಆಗಿದ್ದಾನೆ. ಪಲ್ಸ್ ತುಂಬ ವೀಕ್ ಆಗಿದೆ, ಸುಸ್ತಾಗಿದ್ದಾನೆ. ಡ್ರಿಪ್ಸ್ ಹಾಕಬೇಕು. ಪ್ರಜ್ಞೆ ಬರೋದಕ್ಕೆ ಸುಮಾರು 10-15 ಗಂಟೆ ಆಗುತ್ತೆ. ಅಲ್ಲಿವರೆಗೂ ನೀವು ಕಾಯಲೇಬೇಕು. ಅಷ್ಟು ಕರೆಕ್ಟಾಗಿ ಹೇಗೆ ಹೇಳ್ತೀರಾ? ನಾನು ಡಾಕ್ಟರ್ ಆಗಿರೋದಕ್ಕೆ. ಡಾಕ್ಟರ್ ಅವರೇ, ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಇವನು ಎಷ್ಟು ಬೇಗ ಪ್ರಜ್ಞೆಗೆ ಬರ್ತಾನೋ ನನಗಷ್ಟು ಒಳ್ಳೆಯದು. ಸ್ವಾಮಿ, ಎಸ್ ಎಸ್ ಎಸ್, ಆಲ್ಮೋಸ್ಟ್ ಪ್ರಾಬ್ಲಮ್ ಸಾಲ್ವ್ಡ್. ಇವನಿಷ್ಟು ಎಕ್ಸೈಟ್ ಆಗಿದ್ದಾನೆ ಅಂದರೆ ಖಂಡಿತವಾಗ್ಲೂ ಸೇವ್ ಮಾಡಿದ್ದು ಗಂಗಾನೇ. ಸೊ ಗಂಗಾ ಖಂಡಿತವಾಗ್ಲೂ ಬದುಕೆ ಇದ್ದಾಳೆ. ಗಂಗಾ ಎಲ್ಲಿದ್ದಾಳೋ ಅವನಿಗೆ ಮಾತ್ರ ಗೊತ್ತು. ಇವನು ಪ್ರಜ್ಞೆ ಬಂದ ತಕ್ಷಣ ಗಂಗಾನ ಜೈ ಹತ್ರಕ್ಕೆ ಸೇರಿಸ್ತೀನಿ. ನನ್ನ ಲೈರ್ ಕ್ಲಿಯರ್ ಮಾಡ್ಕೋತೀನಿ. ನಿಮ್ ಲೈನಾ? ಯಾರು ಸರ್? ಲೈನ್ ಹಾಕಿ ಅಂತ ತುಂಬ ಸಪೋರ್ಟ್ ಮಾಡಿದೆ ಅಲ್ವಾ? ನಿತ್ಯ ಮೇಡಮ್, ನಿತ್ಯ ಮೇಡಮ್ ಅವರೇ, ಆಹಾ ನಮ್ಮ ಮಿಸ್ಸಸ್ ಆಗ್ತಿದಾರಲ್ವಾ? ಅಯ್ಯೋ, ಅಂದ್ರೆ ನೀವು ಇದನ್ನೆಲ್ಲ ಮಾಡಿದ್ದು ನಿತ್ಯ ಅವ್ರಿಗೋಸ್ಕರನಾ ಸರ್? ಎಸ್ ಅಫ್ಕೋರ್ಸ್ ಸ್ವಾಮಿ, ಅದೇ ನಿಜ. ನಿತ್ಯಗೋಸ್ಕರನೇ ಮಾಡಿದೆ. ಪುಣ್ಯ ಪುರುಷಾರ್ಥ ಅಂತಾರಲ್ಲ, ಒಂದೇ ಏಟ್ಗೆ 2 ಹಕ್ಕಿಗಳು. ಜೈ ಗಂಗಾ ಒಂದ್ ಮಾಡಿದ ಪುಣ್ಯ, ನಿತ್ಯನ ಮದುವೆ ಮಾಡ್ಕೊಳ್ಳೋ ಪುರುಷಾರ್ಥ. ಆಹಾ, ಎರಡೂ ನನಗೆ ಸಿಗ್ತಾ ಇದೆ. ಸ್ವಾಮಿ, ಗ್ರೇಟ್ ಅಲ್ವಾ ನಾನು? ನೀವು ತುಂಬಾ ಗ್ರೇಟು ಸರ್. ಆಫ್ ಕೋರ್ಸ್ ಐ ಆಮ್ ಗ್ರೇಟ್. ದಿವ್ಯಾ, ಅಭಿ, ಅಣ್ಣ ತಂಗಿ ಇಬ್ರು ಕೋಪದಲ್ಲಿದ್ದಾರೆ ಅನ್ಸತ್ತೆ. ಇವ್ರ ಹತ್ರ ಮಾತಾಡ್ಸೋದು ಹೇಗೆ? ಹೀಗೆ ಬಿಟ್ರೆ ಊಟ ಕೂಡ ಮಾಡೋ ಥರ ಇಲ್ಲ ಇವರು. ಏನೋ ಒಂದು ಮಾಡಬೇಕು. ಏನು ಮಾಡೋದು?
ಅಮ್ಮ ಹೊಟ್ಟೆ ಹಸುವಾಗಿ ಹೊಟ್ಟೆ ಗುಡ ಗುಡ ಅಂತಿದೆ ಅಮ್ಮ, ಬೇಗ ಊಟ ಹಾಕಮ್ಮ. ಕತ್ಲಾಗಿ ಕನಿಷ್ಠ ಗಂಟೆ ಕೂಡ ಆಗಿಲ್ಲ, ಆಗ್ಲೇ ನಿನ್ಗೆ ಹಸ್ವಾಗ್ತಿದೆ ಅಂದ್ರೆ ಏನೋ ಕೇಶವ? ಅಂದ್ರೆ ಅಪ್ಪ ಅರ್ಲಿ ಗೋ ಟು ಬೆಡ್, ಅರ್ಲಿ ಗೋ ಟು ರೈಸ್ ಅಂತ ಹೇಳಿದಾರಲ್ವಾ, ಇವಾಗ ಬೇಗ ತಿನ್ ಮಲ್ಕೊಂಡ್ರೆ ನಾಳೆ ಬೇಗ ಹೇಳ್ಬೋದಲ್ವಾ? ಅಬ್ಬಾ, ನಿಮ್ಮಪ್ಪ ಮನೇಲಿ ಇಲ್ಲ ಅಂದ್ರು ಅವ್ರು ಹೇಳಿದ ಮಾತನ್ನ ಚೆನ್ನಾಗಿ ಪಾಲಿಸ್ತಿದ್ಯಾ ಕೇಶವ? ಈ ಮಾತನ್ನ ನಿಮ್ಮಪ್ಪ ಕೇಳಿಸ್ಕೊಂಡ್ರೆ ಎಷ್ಟು ಸಂತೋಷ ಪಡ್ತಾರೋ. ಅಪ್ಪ ಮನೆಯಲ್ಲಿ ಇಲ್ದೇ ಇರೋದಿಕ್ಕೆ ರೂಲ್ಸ್ ಫಾಲೋಯಿಂಗ್, ಇದ್ದಿದ್ರೆ ನಿಮ್ಮ ಹತ್ರ ರೂಲ್ಸ್ ಬ್ರೇಕಿಂಗ್ಗೆ. ಅದಕ್ಕೆ ಅದಕ್ಕೆ ಏನದ್ಕೆ? ನಮ್ಮ ಕೇಶವನ ಹತ್ರ ಚಿಕ್ಕ ಕೆಲಸ ಇದೆ ಅದಕ್ಕೆ. ಹೇಳಿ ಆಂಟಿ. ಆಗ್ಲೇ ಮನೇಲಿ ಅಬ್ಬಿಗೆ ದಿವ್ಯಾಗೆ ಜಗಳ ಆಯ್ತು ಅಲ್ವಾ, ಇಬ್ರು ಮುಖ ತಿರುಗಿಸ್ಕೊಂಡು ಕೂತ್ಕೊಂಡಿದ್ದಾರೆ. ನಾನು ಕರೆದ್ರೂ ಮಾತಾಡ್ತಿಲ್ಲ. ನೀನ್ ಬಂದು ಸ್ವಲ್ಪ ಅವರಿಬ್ರು ಮಾತಾಡೋ ಹಾಗೆ ಮಾಡ್ತೀಯ ಕೇಶವ? ಅದೆಂತ ಕೆಲ್ಸ ಆಂಟಿ, ಚಿಟ್ಕೇಲ್ ಮಾಡ್ಬಿಡ್ತೀನಿ. ನಮ್ ಕೇಶವನ್ಗೆಲ್ಲ ಅವ್ರ ಅಪ್ಪನ ಹೋಲ್ಕೆನೆ ಬಂದಿದೆ. ಅದಕ್ಕೆ ಯಾವುದೇ ಜಗಳ ಆದ್ರೂ ತಕ್ಷಣ ಪರಿಹಾರ ಮಾಡ್ತಾನೆ. ಅಮ್ಮ, ನನ್ನ ಅಪ್ಪನ ಜೊತೆ ಹೋಲಿಸ್ಬೇಡ. ಇಷ್ಟ ದಿನ ಅವ್ರ ನೇಮ್ ತಗೊಂಡ್ರು, ಈಗ ನನ್ ಸ್ವಂತವಾಗಿ ನಾನೇ ನೇಮ್ ತಗೊಳ್ತೀನಿ. ನಡೀರಿ ಆಂಟಿ. ನೀವಿಲ್ಲೇ ಇರಿ, ನಾನು ನೋಡ್ಕೊಳ್ತೀನಿ. ಹಲೋ ಅಭಿ. ಹಾಯ್ ದಿವ್ಯಾ. ಏನು ನೀವಿಬ್ರು ಮಾತಾಡದೆ ಇರೋದು ಸರಿ, ನನ್ ಜೊತೆನೂ ಮಾತಾಡಲ್ವಾ? ನೀನ್ ಯಾರ್ ಪಾರ್ಟಿ? ನಿನ್ ಪಾರ್ಟಿನೇ. ಹಾಗಾದ್ರೆ ನಾನ್ ನಿನ್ ಜೊತೆ ಮಾತಾಡಲ್ಲ. ನಾನ್ ನಿನ್ ಪಾರ್ಟಿನೂ ಕೂಡ ದಿವ್ಯಾ. ಹಾಗಾದ್ರೆ ನಾನ್ ನಿನ್ ಜೊತೆ ಮಾತಾಡಲ್ಲ. ನಾನ್ ಇಬ್ರು ಪಾರ್ಟಿನೇ. ನೀರ್ ಯಾರಾದ್ರೂ ಒಬ್ರ ಜೊತೆ ಇರು. ನಾನ್ ಇಬ್ರು ಮಧ್ಯದಲ್ಲಿ ಇದೀನಲ್ಲ. ಹಾಗಾಗಲ್ಲ. ಅಷ್ಟಕ್ಕೂ ಏನ್ ನಿಮ್ ಸಮಸ್ಯೆ? ಅವಳನ್ನೇ ಕೇಳು. ಅವನು ಅವ್ರಿಗೆ ಬೈದ. ಅವನು ಅಂದ್ರೆ ನನಗಿಷ್ಟ ಇಲ್ಲ. ಅವರು ತುಂಬಾ ಒಳ್ಳೆಯವರು. ಹಾಗಾದ್ರೆ ನಾ ಕೆಟ್ಟವನಾ? ಅವರೇ ಅಲ್ವಾ ನಿನ್ಗೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿದ್ದು? ಅವನಿಂದಾನೇ ನಾನು ಹಾಸ್ಪಿಟಲ್ಗೆ ಹೋಗಿದ್ದು. ಅವ್ರೆ ನೀನ್ ಅರ್ಥ ಮಾಡ್ಕೋತಿಲ್ಲ. ನೀನೇ ನನ್ನ ಅರ್ಥ ಮಾಡ್ಕೋತಿಲ್ಲ. ನಿನಗ್ ನಾನಂದ್ರೆ ಇಷ್ಟ ಇಲ್ಲ. ಹೌದು, ನಿನಗೆ ಅವನಂದ್ರೇನೆ ಇಷ್ಟ. ಇವ್ರಿಬ್ರಲ್ಲಿ ಯಾರೋ ಒಬ್ರನ್ನ ಪಕ್ಕ ಕಳ್ಸೋವರೆಗೂ ಇವ್ರ ಕೂಲ್ ಆಗೋದಿಲ್ಲ. ನಿಜ ಅಭಿ, ದಿವ್ಯಾಗೆ ಜಯಂಕಲ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವಳು ನಿನ್ ಮಾತು ಕೇಳ್ತಿಲ್ಲ. ಅದಕ್ಕೆ ನಾನು ಅವಳ ಹತ್ರ ಮಾತಾಡ್ತಿಲ್ಲ. ನೀನ್ ಅವ್ರ ಜೊತೆ ಮಾತಾಡೋವರೆಗೂ ನಾನ್ ನಿನ್ ಜೊತೆ ಮಾತಾಡಲ್ಲ. ಅದು ಆಗದೆ ಇರೋ ಕೆಲಸ. ಅಭಿ, ಕೇಶವ, ಏನ್ ಕೇಶವ, ಇಬ್ರು ಹತ್ರ ಮಾಡು ಅಂದ್ರೆ ಇನ್ನೂ ದೂರ ಮಾಡ್ತಿದ್ಯಾ? ಈ ದೂರನ ಹತ್ರ ಮಾಡಕ್ಕೆ ಅಮ್ಮ. ದಿವ್ಯಾ, ನಿಂಗ್ ಜಯಂಕಲ್ ಅಂದ್ರೆ ಇಷ್ಟ ಅಲ್ವಾ? ಅಣ್ಣ ಕೂಡ ಇಷ್ಟ. ಅಣ್ಣ ನಿನ್ ಹತ್ರ ಯಾವಾಗ್ಲೂ ಮಾತಾಡ್ತಾನೆ. ಈಗ ನೀವ್ ಜಯಂಕಲ್ ಹತ್ರ ಮಾತಾಡ್ತೀಯಾ? ನಿಜವಾಗ್ಲೂ ಅವ್ರ ಹತ್ರ ಮಾತಾಡ್ಸ್ದೆ ಕೇಶವ? ಚಿಟ್ಕಲ್ ಮಾತಾಡ್ಸ್ತೀನಿ. ಆಂಟಿ, ದಿವ್ಯಾ ಕೂಲ್ ಆದ್ಲು. ಜಯಂಕಲ್ ಹತ್ರ ಫೋನಲ್ಲಿ ಮಾತಾಡ್ಸಿ, ಅದಾದ್ಮೇಲೆ ಅಭಿನ್ ಕೂಲ್ ಮಾಡ್ತೀನಿ. ನಿಮ್ ಫೋನ್ ಕೊಡಿ. ಅಲ್ಲಿ ನೋಡು, ಅಲ್ಲಿದೆ.